ಇಲ್ಲಿ ಕೆಎ ಕಡೆಯಿಂದ ಸಿಇಟಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಯಾಕೆಂದ್ರೆ ನಿಮಗೆ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತಲ್ಲ, ಇವಾಗ ಕೆಎ ಅಪ್ಲಿಕೇಶನ್ ಅನ್ನು ಹಾಕ್ಬೇಕಾ ಹಾಕ್ಬಾರ್ದಾ, ಹಾಕಿಲ್ಲ ಅಂದ್ರೆ ಏನಾಗುತ್ತೆ, ಯಾರ್ಯಾರು ಅಪ್ಲೈ ಮಾಡಬೇಕು, ಏನಕ್ಕೆ ಅಪ್ಲೈ ಮಾಡಬೇಕು, ಈ ರೀತಿ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ಸ್ ಇದ್ದೇ ಇರುತ್ತೆ. ಇವಾಗ ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಸಿಇಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನೀವು ಏನಕ್ಕೆ ಸಿಇಟಿ ಅಪ್ಲಿಕೇಶನ್ ಇವಾಗ ಓಪನ್ ಆಗಿದೆಯಲ್ಲ, ಏನಕ್ಕೆ ಅಪ್ಲೈ ಮಾಡಬೇಕು, ಯಾರ್ಯಾರು ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿಲ್ಲ ಅಂದರೆ ಏನೇನಾಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ನೀವೇನಾದರೂ ಈ ವರ್ಷ ಸಿಇಟಿ ಎಕ್ಸಾಮ್ ಬರೆಯೋಕ್ಕೆ ಪ್ಲಾನ್ ಮಾಡ್ತಾ ಇರಾ, ಹಾಗೆ ನೀಟ್ ಎಕ್ಸಾಮ್ನ ಬರೆಯೋಕ್ಕೆ ಪ್ಲಾನ್ ಮಾಡ್ತಾ ಇರಾ, ಆದರೆ ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀರಾ ಅಂದರೆ ಈ ಒಂದು ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಓಕೆನಾ? ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋರು ಕೂಡ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸಪ್ ಚಾಟ್ ಬೋಟ್ನ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇಲ್ಲಿ ನಿಮಗೆ ಸೆಕೆಂಡ್ PUC ಎಕ್ಸಾಮ್ಗೆ ಸಂಬಂಧಪಟ್ಟ ಎಲ್ಲ ಸಬ್ಜೆಕ್ಟ್ದು ಕೂಡ ಕ್ವಶನ್ ಪೇಪರ್ಸು, ಬ್ಲೂ ಪ್ರಿಂಟ್ಸು, ಮಾಡೆಲ್ ಪೇಪರ್ಸು, ಇಂಪಾರ್ಟೆಂಟ್ ಕ್ವಶನ್ಸು, ಟೈಮ್ ಟೇಬಲ್ ಮತ್ತು ರಿಸಲ್ಟ್ ಅಪ್ಡೇಟು ಮತ್ತು KCT ಅಪ್ಡೇಟ್ಸು ಎಲ್ಲ ಕೂಡ ಕಂಪ್ಲೀಟ್ಲಿ ಒಂದು ಪ್ಯಾಕೇಜಲ್ಲಿ ಫ್ರೀಯಾಗಿ ಸಿಗುತ್ತೆ. ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹಾಗೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ಎಕ್ಸಾಮ್ಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇವಾಗ ನಿಮಗೆ ನೆನ್ನೆ ಒಂದು ಅಪ್ಡೇಟ್ನ ಕೊಟ್ಟಿದೆ. ಏನೊಂದು ಅಪ್ಡೇಟ್ನ ಕೊಟ್ಟಿದೆ ನಿಮಗೆ, ಎಡಿಟಿಂಗ್ ಲಿಂಕ್ ಎಕ್ಸ್ಟೆಂಡ್ ಆಗಿದೆ. ನೀವು ಬೇಕಾದ್ರೆ 30ನೇ ತಾರೀಕುವರೆಗೂ ಕೂಡ ಎಡಿಟಿಂಗ್ನ ಮಾಡ್ಬೋದು ಅಂತ, ಓಕೆನಾ? ಕೀ ಅವರು ಇನ್ನೊಂದು ಅಪ್ಡೇಟ್ನ ಮಾಡಿದ್ರೆ, ಈ ಒಂದು ಅಪ್ಡೇಟ್ ಪ್ರಕಾರ ಇವಾಗ ನೀವು ಯಾರ್ಯಾರು ಅಡ್ಮಿಷನ್ ನೋಡ್ತಾ ಇರಾ, BPT ಆಗಿರ್ಬೋದು, BSc ಅಲೈಡ್ ಹೆಲ್ತ್ ಸೈನ್ಸ್ ಆಗಿರ್ಬೋದು, ಹಾಗೆ BPO ಆಗಿರ್ಬೋದು, ಹಾಗೆ BSc ನರ್ಸಿಂಗ್ ಆಗಿರ್ಬೋದು, ಮತ್ತು AHS ಲ್ಯಾಟರಲ್ ಎಂಟ್ರಿ ಆಗಿರ್ಬೋದು, ಹಾಗೆ ಡಿಪ್ಲೊಮಾ ಫಾರ್ಮಸಿ ಆಗಿರ್ಬೋದು, ಇದಕ್ಕೆ ಯಾವುದಕ್ಕೂ ಕೂಡ CET ಎಕ್ಸಾಮ್ ಬರೆಯೋದು ಅವಶ್ಯಕತೆ ಇರೋದಿಲ್ಲ. ಆದರೆ ಕೌನ್ಸಲಿಂಗ್ ಅಟೆಂಡ್ ಮಾಡಬೇಕು, ಈ ಒಂದು ಕೋರ್ಸ್ಗಳಿಗೆ ನೀವು ಗೌರ್ಮೆಂಟ್ ಮುಖಾಂತರ ಒಂದು ಸೀಟ್ನ ಪಡ್ಕೋಬೇಕು, ಆ ಗೌರ್ಮೆಂಟ್ ಸೀಟ್ ಬೇಕು ಅಂದರೆ ನೀವು ಇವಾಗ ಈ ಅಪ್ಲಿಕೇಶನ್ ಏನು ಓಪನ್ ಆಗಿದೆಯಲ್ಲ ಅದಕ್ಕೆ ಜಸ್ಟ್ ಅಪ್ಲೈ ಮಾಡಬೇಕು. ಆದರೆ ನೀವು ಎಕ್ಸಾಮ್ ಬರೆಯಲ್ಲ, PUC ಎಕ್ಸಾಮ್ ಬರೆದ್ಬಿಟ್ಟು ಡೈರೆಕ್ಟಾಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೀರಾ. CET ಎಕ್ಸಾಮ್ ಏನು ಬರೆಯೋ ಅಗತ್ಯ ಇರಲ್ಲ. ಆದರೆ ಕೀ ಅಪ್ಲಿಕೇಶನ್ ಏನು ಓಪನ್ ಆಗಿದ್ದಿಲ್ಲ ಅದಕ್ಕೆ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಮತ್ತು ಇವಾಗ ಏನು ಹೇಳ್ತಾ ಇರ ಅಂದರೆ UG CET ಮತ್ತು UG ನೀಟಿಗೆ ನೀವು ಸಪ್ರೇಟಾಗಿ 2 ಅಪ್ಲಿಕೇಶನ್ ಹಾಕಬೇಕು. ಯಾಕಂದರೆ CET ಎಕ್ಸಾಮ್ ನಡೆಸೋದೇ ಬೇರೆ, ನೀಟ್ ಎಕ್ಸಾಮ್ ನಡೆಸೋರೇ ಬೇರೆ, ಓಕೆನಾ? CET ಎಕ್ಸಾಮ್ನ ನಡೆಸೋರು KE ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸ್ಟೇಟ್ ಲೆವೆಲ್ ಏನು ಬೋರ್ಡ್ ಇದೆಯಲ್ಲ, ಎಕ್ಸಾಮಿನೇಷನ್ ಬೋರ್ಡು, ಅವ್ರು ನಡೆಸ್ತಾರೆ. ಇದು ಯಾವ್ಯಾವ ಸಬ್ಜೆಕ್ಟ್ಗಳಿಗಾಗಿರುತ್ತೆ ಅಂದರೆ ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರು, ಹಾಗೆ ನ್ಯೂರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸು, ಮತ್ತು BSc ನರ್ಸಿಂಗು, ಫಾರ್ಮಾ ಡಿಗಾಗಿರುತ್ತೆ, ಓಕೆನಾ? ಇಷ್ಟು ನೀವೇನಾದರೂ ಮೆಡಿಕಲ್, ಡೆಂಟಲ್, ಆಯುಷ್ನ ಮಾಡಬೇಕು ಅಂತ ಇದ್ರೆ ಇವಾಗ NTA ಅವರು ಏನೊಂದು ಅಪ್ಲಿಕೇಶನ್ ಬಿಟ್ಟಿದ್ರೆ ನೀಟ್ ಎಕ್ಸಾಮ್ಗೆ, ಅದಕ್ಕೆ ನೀವು ಅಪ್ಲೈ ಮಾಡಬೇಕು. ಮಾರ್ಚ್ 8ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ, ಓಕೆನಾ? ಇವಾಗ ನೀಟ್ ಎಕ್ಸಾಮು ಪ್ರತಿ ವರ್ಷನೂ ಕೂಡ ಈ 3 ಕೋರ್ಸಸ್ಗಳಿಗೆ ಮಾತ್ರ ಮ್ಯಾಂಡೇಟರಿ ಆಗಿತ್ತು, UG ಕೋರ್ಸಸ್ಗೆ. ಆದರೆ ಈ ವರ್ಷ ರೂಲ್ಸ್ ಚೇಂಜ್ ಆಗಿದೆ. ಇದ್ರ ಬಗ್ಗೆ ಕೀ ಅವರು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಡೈರೆಕ್ಟಾಗಿ ಏನು ಹೇಳಿದರೆ CET ಎಕ್ಸಾಮ್ ಬರೆಯೋ ಹಾಗಿಲ್ಲ ಅಂತ ಹೇಳಿದರೆ, ಆದರೆ ಇದಕ್ಕೆ ನೀಟ್ ಎಕ್ಸಾಮ್ ಬರೀಲೇಬೇಕು. ಇಲ್ಲಿ ನೋಡಿ, ಡೆಕ್ಕನ್ ಹೆರಾಲ್ಡಲ್ಲಿ ಬಂದಿದೆ ನ್ಯೂಸು. ಈ ಒಂದು ನ್ಯೂಸ್ ಪ್ರಕಾರ ನಿಮಗೆ ಯಾರು ಈ ವರ್ಷ BPT ಅಂದರೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಮಾಡಬೇಕು ಅಂತ ಇದ್ದಾರೆ, ಹಾಗೆ BOTನ ಮಾಡಬೇಕು ಅಂತ ಇರಲ್ಲ, ಇವರಿಬ್ಬರೂ ಕೂಡ ನೀಟ್ ಎಕ್ಸಾಮ್ ಬರೆಯುವಂಥದ್ದು ಮ್ಯಾಂಡೇಟರಿ ಆಗಿರುತ್ತೆ. ನೀಟ್ ಎಕ್ಸಾಮ್ ಬರೆದಿದ್ರೆ ಮಾತ್ರ ಇವೆರಡು ಕೋರ್ಸಸ್ಗಳಿಗೆ ನೀವು ಅಡ್ಮಿಷನ್ ಆಗ್ಬೋದು. ಇಲ್ಲ ಅಂದರೆ ಈ ವರ್ಷ ಅಡ್ಮಿಷನ್ ಆಗೋಕ್ಕಾಗಲ್ಲ. ಇವೆರಡು ಕೋರ್ಸಸ್ಗಳಿಗೆ ನೀಟ್ ಎಕ್ಸಾಮ್ ಇಲ್ದೇನೆ. ಲಾಸ್ಟ್ ಇಯರ್ ಕೇಳಿರಲ್ಲ, ಈ ಇಯರ್ ಕೇಳಿದರೆ ರೂಲ್ಸ್ ಚೇಂಜ್ ಆಗಿದೆ, ತಿಳ್ಕೊಳ್ಳಿ, ಓಕೆನಾ? ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ, ಓಕೆನಾ? ಇವಾಗ ನೆಕ್ಸ್ಟ್ ಏನಂದರೆ, ಇಲ್ಲಿ ಕೀ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಈ 2 ಕೋರ್ಸಸ್ಗಳಿಗೆ ನೀವು ಸಪ್ರೇಟಾಗಿ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು. ಆದರೆ ಈ ಎಲ್ಲ ಕೋರ್ಸಸ್ಗಳಿಗೂ ಕೂಡ ನಾವು ಒಟ್ಟಿಗೆ ಕೌನ್ಸಿಲಿಂಗ್ ನಡೆಸ್ತೀವಿ, KA ಕೌನ್ಸಿಲಿಂಗಲ್ಲಿ ಅಂತ ಹೇಳಿದರೆ. ಸಮರೈಸ್ ಮಾಡಿ ಓವರ್ ಆಲ್ ಕನ್ಕ್ಲೂಷನ್ ಹೇಳೋದಾದರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, CET ಎಕ್ಸಾಮ್ಗೆ ಸಪ್ರೇಟಾಗಿ ಅಪ್ಲೈ ಮಾಡಬೇಕು, ಹಾಗೆ ನೀಟ್ ಎಕ್ಸಾಮ್ಗೂ ಕೂಡ ಸಪ್ರೇಟಾಗಿ ಅಪ್ಲೈ ಮಾಡಬೇಕು. ಇವಾಗ ನೀಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿಬಿಟ್ಟು ನೀವು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಸ್ಗಳಿಗೆ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು. ಹಾಗೆ CET ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಿಬಿಟ್ಟು ಇಷ್ಟು ಕೋರ್ಸು ಕೂಡ ಕೌನ್ಸಿಲಿಂಗ್ನ ನೀವು ಅಟೆಂಡ್ ಮಾಡ್ಬೋದು. ಹಾಗೆ ಇವಾಗ CET ಅಪ್ಲಿಕೇಶನ್ ಏನು ಓಪನ್ ಆಗಿದೆಯಲ್ಲ, ಇದು ಎಕ್ಸಾಮ್ಗೂ ಕೂಡ ಅಪ್ಲಿಕೇಶನ್ನ ಓಪನ್ ಮಾಡಿದ್ದೀವಿ. ಹಾಗೆ ಇಂಜಿನಿಯರಿಂಗ್, ಮೆಡಿಕಲ್ ಕೋರ್ಸಸ್ಗಳಿಗೆ ಕೌನ್ಸಿಲಿಂಗು ಕೂಡ ಇವಾಗಲೇ ಅಪ್ಲೈ ಮಾಡೋಕ್ಕೆ ನಾವು ಅಪ್ಲಿಕೇಶನ್ಗಳನ್ನ ಓಪನ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಓಕೆನಾ? ಮತ್ತು ನಿಮಗೆ ಕಾಲೇಜ್ ದೋಸ್ ವಾಟ್ಸಪ್ ಚಾಟ್ ಬೋಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ಹಾಗೆ ನಿಮಗೆ ಯಾವುದೇ ಥರದ ಅಪ್ಡೇಟ್ಸ್ಗಳು ಮಿಸ್ ಆಗಬಾರ್ದಂದ್ರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿಬಿಟ್ಟು ಈ ರೀತಿ ಇದೆ ಒಂದು ಅಪ್ಡೇಟನ್ನು ಅವ್ರಿಗೂ ಕೂಡ ತಿಳಿಸಿ.